ಹೆಣ್ಣು ಮಕ್ಕಳು ಹದಿಹರೆಯಕ್ಕೆ ಕಾಲಿಡುವಾಗ ಕಾಡುವ ಬಹುದೊಡ್ಡ ಸವಾಲೆಂದರೆ ಅದು ಋತುಸ್ರಾವ. ಇದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಬೀರುವ ಪರಿಣಾಮ ಅಗಾಧ. ತಿಳುವಳಿಕೆಯ ಕೊರತೆ, ಸೌಲಭ್ಯಗಳ ಅಭಾವ ಇರುವ ಹಳ್ಳಿಗಾಡಿನ ಹೆಣ್ಣು ಮಕ್ಕಳಲ್ಲಿ ಈ ನೈಸರ್ಗಿಕ ದೈಹಿಕ ಪ್ರಕ್ರಿಯೆ ತಲ್ಲಣವನ್ನೇ ಮೂಡಿಸುತ್ತದೆ. ಇದರ ನಿರ್ವಹಣೆಯ ಅವೈಜ್ಞಾನಿಕ ಮತ್ತು ಅನೈರ್ಮಲ್ಯದ ಅಭ್ಯಾಸಗಳು ಮುಂದೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಎಡೆಮಾಡಿಕೊಡಬಹುದು. ಶಾಲಾ ದಿನಗಳಲ್ಲಿ ಹೆಣ್ಣು ಮಕ್ಕಳು ಅನುಭವಿಸುವ ಈ ಯಾತನೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವೇ ಋತುಚಕ್ರ ನೈರ್ಮಲ್ಯ ನಿರ್ವಹಣೆ MHM ಕಾರ್ಯಕ್ರಮ. ವಾತ್ಸಲ್ಯ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳ ಆರೋಗ್ಯ, ಘನತೆ ಕಾಪಾಡುವುದರ ಜೊತೆಗೆ ಅವರ ಶೈಕ್ಷಣಿಕ ಪ್ರಗತಿಗೆ ಉತ್ತೇಜನ ತುಂಬುವುದು ಯೋಜನೆಯ ಆಶಯವಾಗಿದೆ. ನಮಗೆ ನಮ್ಮದೇ ವೈಯಕ್ತಿಕ ಸಮಸ್ಯೆಗಳಿರ್ತದೆ. ಈಗ ಋತುಮಾಸ, ಇಲ್ಲಿ ಜ್ವರ ಏನೇ ಇರಲಿ, ನಮಗೆ ಪ್ರತಿಯೊಂದು ಸಮಸ್ಯೆಗೂ ನಮಗೆ ಕ್ಲಾಸಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂದರೂ ಸಹ ನಾವು ಇಲ್ಲಿ ಬಂದು ಅವರ ಹತ್ರ ಹೇಳಿದಾಗ ಅವ್ರು ನಮಗೆ ವಾತ್ಸಲ್ಯ ರೂಮನ್ನು ಓಪನ್ ಮಾಡಿಕೊಟ್ಟೆ. ಅಲ್ಲಿ ಎಲ್ಲ ಫೆಸಿಲಿಟಿಗಳಿದೆ. ನಮಗೆ ಬೆಡ್, ಫ್ಯಾನ್ ಏನು ಬೇಕೋ ಅದಿದೆ. ನೀರಿಗೂ ಸಹ ಫೆಸಿಲಿಟಿ ಇದೆ. ಅದರಿಂದ ನಮಗೆಲ್ಲ ತುಂಬ ಪ್ರಯೋಜನವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಓದುವ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಾತ್ಸಲ್ಯ ಯೋಜನೆಯನ್ನು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲಾಗಿದೆ. ಯೋಜನೆಗೆ ದೊರಕುತ್ತಿರುವ ಪ್ರತಿಕ್ರಿಯೆ ಅದರ ಧ್ಯೇಯವನ್ನು ಈಡೇರಿಸುವ ಭರವಸೆ ಮೂಡಿಸಿದೆ. ಈ ಯೋಜನೆಯು ತುರ್ತು ದೈಹಿಕ ಅವಶ್ಯಕತೆಗಳನ್ನು ಪರಿಹರಿಸುವುದಲ್ಲದೆ ಋತುಸ್ರಾವದ ಕುರಿತು ಹೆಣ್ಣು ಮಕ್ಕಳು ಮುಕ್ತವಾಗಿ ಮಾತನಾಡುವ ವಾತಾವರಣವನ್ನು ಸೃಷ್ಟಿಸುತ್ತದೆ. ತುಂಬ ಮಕ್ಕಳಿಗೆ ಈಗ ಹೊಟ್ಟೆ ನೋವು ಇರ್ತದೆ ಹೆಚ್ಚಿಗಾಗಿ. ಹಾಗಾಗಿ ನಾವು ಅಲ್ಲಿ ಮಲಗಿಸ್ತೇವೆ ಮಕ್ಕಳನ್ನು. ಇಲ್ಲಿ ಬಂದು ಹೇಳ್ತಾರೆ ಕ್ಲಾಸಲ್ಲಿ ಬಂದು ಮಕ್ಕಳು. ಒಳಗಿಂದ ಮಕ್ಕಳಿಗೆ ಶುಚಿಪೇಡ ಹಾಕಲಿಕ್ಕೂ ಕೂಡ ಬರ್ನ್ ಮಾಡುವುದನ್ನು ಮಕ್ಕಳಿಗೆ ಫಸ್ಟಿಗೆ ಹೇಳಿಕೊಟ್ಟಿದ್ದೇವೆ. ಅವುಗಳು ಅಲ್ಲಿ ಶುಚಿಪೇಡ ಹಾಕಿ ಬರ್ನ್ ಮಾಡಿ ಬಿಡ್ತಾರೆ. ಒಳ್ಳೆಯದಾಗಿದೆ, ಮಾಡಿದ್ದೆಲ್ಲ ಒಳ್ಳೆಯದೇ ಉಂಟು. ವೆಂಡಿಂಗ್ ಯಂತ್ರಗಳ ಮೂಲಕ ಸುರಕ್ಷಿತ ಮತ್ತು ನೈರ್ಮಲ್ಯಯುಕ್ತ ಋತುಚಕ್ರ ಸಂಬಂಧಿ ಉತ್ಪನ್ನಗಳನ್ನು ಒದಗಿಸಲಾಗುತ್ತಿದೆ. ಋತುಸ್ರಾವಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುಕೂಲಕರ ಪರಿಸರ ನಿರ್ಮಿಸುವುದು ವಾತ್ಸಲ್ಯ ಯೋಜನೆಯ ಉದ್ದೇಶವಾಗಿದೆ.